ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಕ್ಕಲಿಗರಿಗೆ ಬೆಲೆ ಇಲ್ವಾ? ನಾಡಪ್ರಭು ಕೆಂಪೇಗೌಡರನ್ನ ಮರೀತಾ ಒಂದು ಪ್ರಶ್ನೆ ಈಗ ಎದ್ದಿದೆ. ಈ ಬಾರಿ 198 ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಕೆಂಪೇಗೌಡ ಪ್ರಶಸ್ತಿಗೆ ಸಮಿತಿ ರಚನೆ ಮಾಡಿದ್ರೂ ಕೂಡ ಇನ್ನೂ ಹೆಸರು ಫೈನಲ್ ಆಗಿಲ್ಲ, ಡೇಟ್ ಫಿಕ್ಸ್ ಆಗಿಲ್ಲ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರನ್ನ ಕೇಳಿದ್ರೆ ಹಾರಿಕೆಯ ಉತ್ತರವನ್ನ ನೀಡ್ತಾರೆ. ನಾವು 1 ಆಗಸ್ಟ್ ಮಾಡ್ತೀವಿ ಅಂತಾಗಿತ್ತು. ಆಮೇಲೆ ನವಂಬರ್ನಲ್ಲಿ ಮಾಡಬೇಕಾಗಿರುತ್ತೆ ಅಂತ ಒಂದು ತೀರ್ಮಾನ ಬಂದಿತ್ತು. ಈಗ ಇದುವರೆಗೂ ಆಗದೇ ಇರುವುದು ನಿಜ. ಅದನ್ನು ತೀರ್ಮಾನ ಯಾವಾಗ ಆಗ್ತದೆ ನಮ್ಮ ಮೇಲ್ಮಟ್ಟದಲ್ಲಿ ಆಗ್ತದೆ, ಆಗ ತಮಗೆ ತಿಳಿಸ್ತೇವೆ. ನಾವು 1 ಆಗಸ್ಟ್ ಮಾಡ್ತೀವಿ ಅಂತಾಗಿತ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಕ್ಕಲಿಗರಿಗೆ ಬೆಲೆ ಇಲ್ವಾ? ನಾಡಪ್ರಭು ಕೆಂಪೇಗೌಡರನ್ನ ಮರೀತಾ ಕಾಂಗ್ರೆಸ್ ಸರ್ಕಾರ. ಅನ್ನೋ ಒಂದು ಪ್ರಶ್ನೆ ಈಗ ಎದ್ದಿದೆ. ಈ ಬಾರಿ 198 ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಕೆಂಪೇಗೌಡ ಪ್ರಶಸ್ತಿಗೆ ಸಮಿತಿ ರಚನೆ ಮಾಡಿದ್ರೂ ಕೂಡ ಇನ್ನೂ ಹೆಸರು ಫೈನಲ್ ಆಗಿಲ್ಲ, ಡೇಟ್ ಫಿಕ್ಸ್ ಆಗಿಲ್ಲ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರನ್ನ ಕೇಳಿದ್ರೆ ಹಾರಿಕೆಯ ಉತ್ತರವನ್ನ ನೀಡ್ತಾರೆ. ನಾವು 1 ಆಗಸ್ಟ್ ಮಾಡ್ತೀವಿ ಅಂತಾಗಿತ್ತು. ಆಮೇಲೆ ನವಂಬರ್ನಲ್ಲಿ ಮಾಡಬೇಕಾಗಿರುತ್ತೆ ಅಂತ ಒಂದು ತೀರ್ಮಾನ ಬಂದಿತ್ತು. ಈಗ ಇದುವರೆಗೂ ಆಗದೇ ಇರುವುದು ನಿಜ. ಅದನ್ನು ತೀರ್ಮಾನ ಯಾವಾಗ ಆಗ್ತದೆ ನಮ್ಮ ಮೇಲ್ಮಟ್ಟದಲ್ಲಿ ಆಗ್ತದೆ, ಆಗ ತಮಗೆ ತಿಳಿಸ್ತೇವೆ. ನಾವು 1 ಆಗಸ್ಟ್ ಮಾಡ್ತೀವಿ ಅಂತಾಗಿತ್ತು. ಆಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.